ಏನ್ ಗೊತ್ತಾಗಿಲ್ಲ ಸರ್. ಅದು ಈಗ ಪೊಲೀಸರು ಹೋಗಿದ್ರು ಅವ್ರಿಗೂ ಗೊತ್ತಾಗಬೇಕು. ಎಲ್ಲ ಏನೋ ಗೊತ್ತಾಗಿಲ್ಲ. ಚೀಟಿ ಒಳಗೆ ಏನೋ ಒಂದು ಬಬಲೇಶ್ವರ ಅಂತ ಒಂದು ಏನೋ ಬಬಲೇಶ್ವರ ಒಂದು ಚೀಟಿ ಅಂತ ಅಷ್ಟೇ ಸಿಕ್ಕದ. ಮುಂದೆ ಏನದು ಗೊತ್ತಾಗಿಲ್ಲ ಸರ್. ಆಧಾರ್ ಕಾರ್ಡ್ ಅದು ಏನೂ ಇಲ್ಲ ಸರ್. ವಿಜಯಪುರದಲ್ಲಿ ಸಿಕ್ಕಿದೆ ಅನಾಮಧೇಯ ವ್ಯಕ್ತಿಯ ಶವ. ವಿಜಯಪುರ ನಗರದ ವಾರ್ಡ್ ನಂಬರ್ 8ರಲ್ಲಿ ಬರುವ ರಾಮ್ ಪ್ರಸಾದ್ ಗಲ್ಲಿಯ ಕೋಟೆ ನರಸಿಂಹಗುಡಿ ಹತ್ತಿರ ಒಬ್ಬ ಅನಾಮಧೇಯ ವ್ಯಕ್ತಿಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕಿದೆ. ಈ ಘಟನೆಯಿಂದ ಓಣಿಯಲ್ಲಿ ಭಯದ ಛಾಯೆ ಮೂಡಿಗಿದೆ. ಈ ಘಟನೆಯ ಮಾಹಿತಿ ಸಿಕ್ಕ ನಂತರ ಸ್ಥಳಕ್ಕೆ ಗಾಂಧಿ ಚೌಕ್ ಪೊಲೀಸರು ಭೇಟಿ ಕೊಟ್ಟು ಶವವನ್ನು ತಮ್ಮ ವಶಕ್ಕೆ ಪಡೆದು ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ಆ ವ್ಯಕ್ತಿಯ ಹೆಸರು ಗುರುತು ಪತ್ತೆಯಾಗಿಲ್ಲ. ಆ ವ್ಯಕ್ತಿಯ ಜೊತೆ ಏನು ಆಗಿದೆ, ಇದು ಆತ್ಮಹತ್ಯೆಯೋ ಮತ್ತು ಬೇರೆ ಏನೋ ಅನ್ನೋದು ಪೊಲೀಸರ ಸಂಪೂರ್ಣ ಪರಿಶೀಲನೆ ನಂತರ ತಿಳಿದು ಬರಲಿದೆ. ಈ ಘಟನೆಯಿಂದ ಓಣಿಯಲ್ಲಿ ಭಯದ ವಾತಾವರಣ ಮೂಡಿದೆ. ನಮ್ಮ ಮಾಧ್ಯಮದವರೊಂದಿಗೆ ಸ್ಥಳೀಯ ನಿವಾಸಿಯಾದ ರಾಜಾರಾಮ್ ಹಳ್ಳಿ ಮಾತನಾಡುತ್ತಾ, ಈ ಓಣಿಯಲ್ಲಿ ಪೊಲೀಸರು ರಾತ್ರಿ ಗಸ್ತು ಜಾಸ್ತಿ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಕಳಕಳಿಯಿಂದ ಕೇಳಿಕೊಂಡರು. ಇವತ್ತ ಮುಂಜಾನೆ ರಾಮ್ ಪ್ರಸಾದ್ ಗಲ್ಲಿ ಓಣಿಯಲ್ಲಿ ಕೋಟೆ ನರಸಿಂಹ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನೇಣು ಹಾಕೊಂಡಿದ್ದಾರೆ. ಬೆಳಗ್ಗೆ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಒಬ್ರು ಮುಂಜಾನೆ ವೃದ್ಧ ಮಹಿಳೆ ಮುಂಜಾನೆ 5:15ಗೆ ಮ್ಯಾಗೆ ಹೋದಾಗ ಅದು ಕಂಡು ಭಯದಿಂದ ಹೊರಗೆ ಬಂದು ಎಲ್ಲರಿಗೂ ಹೇಳಿದ್ಮ್ಯಾಗ ಪೊಲೀಸರು ಬಂದು ಈಗ ಬಂದು ಕರ್ಕೊಂಡು ಹೋದ್ರು. ಈ ತರ ದೇವಸ್ಥಾನದಲ್ಲಿ ನೇಣು ಹಾಕೊಂಡು ಇದು ಆಗ್ತಾ ಇದ್ರೆ ಮುಂದೆ ಭಕ್ತಾದಿಗಳು ಹೋಗಕ್ಕೆ ಭಯ ಪಡ್ತಾರೆ. ಇದಾದ್ರೆ ಈ ತರ ಆಗ್ತಿದ್ರೆ ಜನರಿಗೆ ಒಂದು ಭಯ ಉತ್ಪಾದನೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಗೌರ್ಮೆಂಟ್, ಸರ್ಕಾರನು ಸ್ವಲ್ಪ ಇದು ಮಾಡಬೇಕು. ಪೊಲೀಸ್ ಗಸ್ತ್ ಆಗಬೇಕು. ನಶಿಕನ್ಯಾಗ ಮುಂಜಾನೆ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಓಣಿಯಾಗ ಯಾರು ಏನ ಮಾಡ್ತಾರೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಪೊಲೀಸರು ಸ್ವಲ್ಪ ಗಸ್ತನ್ನು ಹಾಕುವಂತ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ಯಾಕಂದ್ರೆ ಸಣ್ಣ ಹುಡುಗರು ಅದು ಅಡ್ಡಾಡ್ತಾರೆ ಮಾಡ್ತಾರೆ. ಇಲ್ಲಿ ಮುಂಜಾನೆ ನಾವು ನಶಿಕನ್ಯಾಗ ವಾಕಿಂಗ್ ಮಾಡ್ತೇವೆ. ಇದೊಂದು ಭಯದ ವಾತಾವರಣ ಒಂದು ಆದಂಗ ಆಗಿದೆ ನಮ್ಮ ರಾಮ್ ಪ್ರಸಾದ್ ಓಣಿಯಲ್ಲಿ. ಹೆಣ್ಮಕ್ಳು ಸಣ್ಣ ಹುಡುಗರೆಲ್ಲ ಭಯದಿಂದ ಇದು ಆಗ್ತಾ ಇದ್ದಾರೆ. ಗುಡಿಗೆ ಹೋಗ್ಬೇಕು ಹೋಗ್ಬಾರ್ದು ಅಂತ ಭಯ ಉತ್ಪಾದನೆ ಆಗ್ಬಿಟ್ಟೆ. ಇವತ್ತಿನ ದಿವಸದೊಳಗೆ ಒಂದ್ ಸ್ವಲ್ಪ ಪೊಲೀಸರಿಗೆ SP ಸಾಹೇಬರ ತನ ಮುಟ್ಟಬೇಕು. ಇದನ್ನು ಒಂದ್ ಏನಾರ ವ್ಯವಸ್ಥೆ ಆಗಬೇಕು. ಇಲ್ಲಾಂದ್ರೆ ಸ್ವಲ್ಪ ಬಹಳ ತೊಂದರೆ ಆಗ್ಬಿಡ್ತು. ಗುಡಿಗೆ ಹೋಗ್ಬಾರ್ದು. ಈಗ ಬರ್ಬಾರ್ದು ಗುಡಿ ಒಳಗೆ ನೇಣು ಹಾಕಕ್ಕ ಪ್ರಾಬ್ಲಮ್ ಆದ್ಮ್ಯಾಗ ಮುಂದೆ ಹ್ಯಾಂಗಾಗೋದನ್ನು ಬಹಳ ಇದು ಅನ್ಸಾಕದ. ದಯವಿಟ್ಟು
ಇದೊಂದ್ ಸ್ವಲ್ಪ ಗಮನಕ್ಕೆ ತರಬೇಕು ಎಸ್ ಪಿ ಸಾಹೇಬ್ರೆ. ಇದನ್ನ ವ್ಯವಸ್ಥೆ ಮಾಡ್ರಿ. ಏನಾದ್ರೂ ಓಣಿ ಒಳಗೆ ಗಸ್ತ್ ಆಗುವಂತದ್ದು ಏನಾರ ಒಂದು ವ್ಯವಸ್ಥೆ ಎಲ್ಲಿ ಯಾವ ಓಣಿ ಏನು ಒಂದು ಗೊತ್ತಾಗ್ತಾ ಇಲ್ಲ. ಪಬ್ಲಿಷರ್ ಅಂತ ಹೇಳ್ತಾರೆ, ನಮಗೇನು ಗೊತ್ತೇ ಇಲ್ಲ ಅದ್ರ ಎಲ್ಲಿ ಅವದಾನ ಏನದಾನ. ಸ್ವಲ್ಪ ದಯವಿಟ್ಟು ಒಂದ್ ಸ್ವಲ್ಪ ಓಣಿ ಒಳಗೆ ಗಸ್ತ್ ಆಗುವಂತ ಪೊಲೀಸರದ್ದು ಏನಾರ ಬಂದೋಬಸ್ತ್ ಆಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ಬೇಕಲ್ಲ ಜನರಿಗೆ, ಏನಾರ ಆಗ್ಬೇಕಂತ ನಾವು ಇದೊಂದೇ ಕೇಳ್ಕೊಳ್ತಾ ಇರೋದು. ಇಲ್ಲ ಸರ್, ಪೊಲೀಸ್ ಬರ್ತಾ ಇಲ್ಲ. ನಮ್ಮ ಹುಡುಗರು 12 ತನ ಇಲ್ಲಿ ಕೂತಿರ್ತಾರೆ ಮಾತಾಡ್ಕೋತ. ಪೊಲೀಸರನ್ನ ನಾವು ಕೇಳಿಲ್ಲ, ಶೀಟುನು ಕೇಳಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಕೂತಿರ್ತಾರೆ, ಇಲ್ಲೇ ಕೂತಿರ್ತಾರೆ 12 ತನ ಕೂತೀವಿ, ಯಾರಿಗೂ ಗೊತ್ತಿಲ್ಲ. ನಸಿಕ್ನಾಗ 5 ಗಂಟೆಗೆ ನಾವು ವಾಕಿಂಗ್ ಮಾಡ್ತೇವೆ. ಇಲ್ಲಿ ನಾವು ಮಾಡ್ತೇವೆ, ಹೆಣ್ಮಕ್ಳು ಎಲ್ಲಾರು ಮಾಡ್ತಾರ. ಏನು ಇಲ್ಲೇ ಇಲ್ಲ. 5 ಗಂಟೆ 5:05 ಒಬ್ರಲ್ಲಿ ಹೋಗ್ತಾರೆ. ಇಲ್ಲಿ ಬ್ಯಾಲೆ ಪೂಜಾಕಂತ ಹೋಗುತ್ತಾ ನೋಡೋಣ ಭಯ ಆಗ್ಬೋದು. ಫಸ್ಟ್ ರೌಂಡ್ ಹೊಡೆದ್ರು, ಸೆಕೆಂಡ್ ರೌಂಡ್ ಒಮ್ಮೆ ಅಂಜಿ ತೆಳಗ್ ಬಂದ್ಬಿಟ್ರು. ಅವ್ರು ಪೂರಾ ಮೈ ಇದು ಆಗ್ತಾ ಇತ್ತು. ಮತ್ ನಾವ್ ಏನಾಯ್ತು ಅಂತ ಕೇಳಿದ್ಮ್ಯಾಗ ಹಿಂಗ ಆಯ್ತು ಅಂತ ಹೇಳಿದ್ರು ಅವರು. ಗುಡಿ ಒಳಗೆ ಹಿಂಗ ಆಗ್ತಂತ ನಮ್ಗೆ ಎಂದೂ ಕಲ್ಪನಾನೇ ಬಂದಿಲ್ಲ. ಇದು ಮೊದಲನೇ ಸಲ ಆಗಿದ್ದು. ಆದ್ರೆ ಸ್ವಲ್ಪ ಪೊಲೀಸರ ವ್ಯವಸ್ಥೆ ಆಗ್ಬೇಕಂತ ನಮ್ಮಲ್ಲಿ ವಿನಂತಿ, ಬೇರೆದೇನಿಲ್ಲ ಸರ್. ಏನ್ ಗೊತ್ತಾಗಿಲ್ಲ ಸರ್, ಅದು ಈಗ ಪೊಲೀಸರು ಹೋಗಿದ್ರು ಅವ್ರಿಗೂ ಗೊತ್ತಾಗಬೇಕು. ಎಲ್ಲ ಏನು ಗೊತ್ತಾಗಿಲ್ಲ. ಚೀಟಿ ಒಳಗೆ ಏನೋ ಒಂದು ಬಬಲೇಶ್ವರ ಅಂತ ಒಂದು ಏನೋ ಬಬಲೇಶ್ವರ ಒಂದು ಚೀಟಿ ಅಂತ ಅಷ್ಟೇ ಸಿಕ್ಕದ. ಮುಂದೆ ಏನದು ಗೊತ್ತಾಗಿಲ್ಲ ಸರ್. ಆಧಾರ್ ಕಾರ್ಡ್ ಅದು ಏನೂ ಇಲ್ಲ ಸರ್. ಇದು ರಾಮಪ್ರಸಾದ್ ಗಲ್ಲಿ ಸರ್. ರಾಮಪ್ರಸಾದ್ ಗಲ್ಲಿ ಮುಲಕ್ ಬೈದ ಒಂದು ತೋಪ್, ವಾರ್ಡ್ ನಂಬರ್ 8. ಇದು ಕೋಟೆ ನರಸಿಂಹದೇವ್ರ ಅಂತ ಹೇಳ್ತಾರೆ. ಇಲ್ಲಿ ಮಂದಿರದೊಳಗೆ ಅದ್ರ ಮಂದಿರ ಅಂದ್ರೆ ಒಂದು ನರಸಿಂಹದೇವ್ರ ಮೊದಲು ಒಂದು ಹನುಮನ್ ದೇವ್ರ ಗುಡಿ ಸಾಂದ್. ಆ ಹನುಮಪ್ಪನ ಮುಂದೆ ಇದು ಆಗಿದ್ದದು. ಏನಾಗ್ಯದು ಏನಿಲ್ಲ ಒಂದು ಅದೇ ಸರ್, ದೇವಸ್ಥಾನ ಆದ್ರೆ ಮಂದಿಗೆ ಒಂದು ಭಯವನ್ನು ಉತ್ಪಾದನೆ. ಮ್ಯಾಗ ದೇವ್ರ ಗುಡಿಗೆ ಹೋಗ್ಬಾರ್ದು. ದಿನ ಜನರ ಸಣ್ಣ ಹುಡುಗರು ದೊಡ್ಡವರು ಎಲ್ಲಾರು ಮ್ಯಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೊಂದು ನೋಡಿ ಎಲ್ಲರಿಗೂ ಒಂಥರ ಭಯ ಆದಂಗ ಆಗ್ಬಿಟ್ಟ ಸರ್. ಸ್ವಲ್ಪ ಏನಾರ ನಮಗೆ ಪೊಲೀಸ್ ಒಂದು ಇದು ಆಗ್ಬೇಕು, ಗಸ್ತ್ ಆಗ್ಬೇಕು, ಸಿಟಿ ಹೊಡಿಬೇಕು, ಏನಿಲ್ಲ ಇಲ್ಲ. ಇಲ್ಲಿ ಈ ಒಣ್ಯಾಗಂತೂ ನಮಗೆ ಏನೂ ಪ್ರೊಟೆಕ್ಷನ್ ಇಲ್ಲ. ಇವತ್ತಿನ ನೋಡಿದಂತೂ ಪೂರ್ತಿ ಭಯ ಆಗಿಬಿಟ್ಟದ್ ನಮಗ. ಅದಕ್ಕೊಂದ್ ಸ್ವಲ್ಪ ಲಕ್ಷ್ಯ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ ಅವ್ರನ್ನ. ನಾ ರಾಜಾರಾಮ್ ಹಳ್ಳಿ ಅಂತೇಳಿ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ.